ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಾಲಿಗೆ ಹರಿಬಿಟ್ಟು ಮತ್ತೆ ವಿವಾದವನ್ನ ಮೈಮೇಲೆಳೆದುಕೊಂಡಿದ್ದಾರೆ. ನಾನು ಆ ರೀತಿಯಾಗಿ ಹೇಳಿಲ್ಲ ಅಂತಾನೂ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ರವಿಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಸಿಎಸ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪ. ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ರವಿಕುಮಾರ್. ಅವರು ರಾತ್ರಿ ಇದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆಡಿದ ಇದೇ ಮಾತು ರವಿಕುಮಾರ್ಗೆ ಸಂಕಷ್ಟ ತಂದೊಡ್ಡಿದೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತೋರಿದ ಎನ್ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಕೆರಳಿ ನಿಂತಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದಬಳಕೆ ಮಾಡಿ ಮಾತನಾಡಿದ ರವಿಕುಮಾರ್ ವಿರುದ್ಧ 2 ಎಫ್ಐಆರ್ ದಾಖಲಾಗಿವೆ. ಈ ಎಫ್ಐಆರ್ ಪ್ರಶ್ನಿಸಿ ರವಿಕುಮಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ರವಿಕುಮಾರ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ. ರವಿಕುಮಾರ್ ನಿಮಾನ್ಸ್ನಲ್ಲಿರಬೇಕು. ರವಿಕುಮಾರ್ ಆರ್ಎಸ್ಎಸ್ನಿಂದ ಬಂದಿರುವುದು, ಮೂಲ ಬಿಜೆಪಿಯವರಲ್ಲ ಅಂತ ಕಿಡಿಕಾರಿದ್ದಾರೆ. ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ನೇಣು ಹಾಕಿಕೊಳ್ತೀನಿ ಎಂದಿದ್ದಾರೆ. ಹಾಗಾದ್ರೆ ಹಗ್ಗ ಕೊಡಿ ಅಂತ ಪ್ರಿಯಾಂಕ ಖರ್ಗೆ ಕುಟುಕಿದ್ದಾರೆ. ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ, ಶಾಖೆಯಿಂದ ಬಂದಂಥ ವ್ಯಕ್ತಿ. ಯಾವ ಶಾಖೆ? ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನೋಡಿ, ಇದು ಅವರು ಶಾಖೆಯಲ್ಲಿ ಟ್ರೈನಿಂಗ್ ಸಿಗುತ್ತೆ ಮಹಿಳೆಯರ ಬಗ್ಗೆ, ಹೇಗೆ ಮಾತಾಡಬೇಕು ಏನಿದೆ ಅಂತ. ಯಾಕಂದರೆ ಮನುಸ್ಮೃತಿ ಟ್ರೈನಿಂಗ್ ಅವ್ರದ್ದು, ಸಂವಿಧಾನ ಟ್ರೈನಿಂಗ್ ಆಗಲ್ಲ ಆರ್ ಎಸ್ ಎಸ್ನಲ್ಲಿ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂದ್ಬಿಟ್ಟು ತಮಗೂ ಚೆನ್ನಾಗಿ ಗೊತ್ತಿದೆ ಅದರಲ್ಲಿ. ಸೊ ಇದು ಅವರ ಕೊಳಕ ಮನಸ್ಸು, ಕೊಳಕ ಬುದ್ಧಿ ಮತ್ತು ಕೊಳಕ ನಾಲ್ಗೆ ಮಾತಾಡೋದು ಯಾವಾಗಲೂ ಕೂಡ. ಇಲ್ಲ, ಯಾರು IAS ಇದರಂತ ಅಲ್ಲ, ಯಾರ ಬಗ್ಗೆನ ಯಾಕೆ ಹಿಂಗೆ ಮಾತಾಡಬೇಕು ಸರ್? ಮಹಿಳೆಯರಿಗೆ ಇದು ಕೊಡೋ ಗೌರವನ ಇವರು? ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದರೆ ಏನಿದೆ, ವಿಡಿಯೋ ಇದೆ, ನೋಡಿದಿರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನು ಅರ್ಥ ಇದೆ ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ನಾಚಿಕೆ ಬರಬೇಕು. ಇನ್ನು ರವಿಕುಮಾರ್ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರವಿಕುಮಾರ್ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದಾರೆ. ಬಿಜೆಪಿ ಕುಟಿಲ ರಾಜಕಾರಣದ ಮುಖವಾಡ ಬಯಲಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರವಿಕುಮಾರ್ ಅವರಿಗೆ ಕೆಟ್ಟ ಚಾಳಿ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ನಾಯಿಗೆ ಬರೋ 3 ಕಾಯಿಲೆ ರವಿಕುಮಾರ್ಗೆ ಬಂದಿದೆ ಅಂತ ಪ್ರದೀಪ್ ಈಶ್ವರ್ ಕುಟುಕಿದ್ದಾರೆ. ಇದು ಬಿಜೆಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು. ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನು ಒಂದು ಕಡೆ ಮಾತನಾಡ್ತಾರೆ, ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ, ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನು ಮಾತನಾಡ್ತಾರೆ. ಸೊ ಇದು ಅವ್ರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಸೊ ಏನು ಮಾಡೋದು, ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಇಡೀ ಮಹಿಳಾ ಕುಲಕ್ಕೇನೆ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ ರವಿಕುಮಾರ್ ಅವರಿಗೆ ಚಾಳಿ ಬಿದ್ದಿದೆ. ಅವರಿಗೆ ನೋಡಿ, ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ನೀವು ಈಗಾಗಲೇ ನೋಡಿದಿರಿ. ಮಹಿಳಾ ಅಧಿಕಾರಿ ಬಗ್ಗೆ MLC ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ. ನಾನು MLC ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ, ನಾನು ಬಯಾಲಜಿ ಟೀಚರ್ ಆಗಿ MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ. ಅಂದರೆ ಸುಮ್ಮನೆ ಬೊಗಳೋದು, ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ನಾನು ಯಾಕೆ 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ, 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. ಇನ್ನು ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ IAS ಅಧಿಕಾರಿಗಳ ಸಂಘ ಕೂಡ ಮನವಿ ಮಾಡಿದೆ. ರವಿಕುಮಾರ್ ಸಾರ್ವಜನಿಕವಾಗಿ ಬೇಷರತ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದಾರೆ. ಇನ್ನು ರವಿಕುಮಾರ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಲಗೆ ಉದ್ದ ಎಂದಿದ್ದಾರೆ.
ಕುಮಾರು ನಾಲ್ಗೆ ಜಾಸ್ತಿ ಆಯ್ತು. ಇನ್ನು ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಎಲ್ಲವನ್ನೂ ಗಮನಿಸಿದ್ದೇನೆ. ರವಿಕುಮಾರ್ ವಿಚಾರ ಒಂದು ಕಡೆ ಇರಲಿ, ಆದರೆ ಸಿಎಂ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದಾಗ, ಡಿಸಿಗೆ ಅಪಮಾನ ಮಾಡಿದಾಗ ಐಎಎಸ್ ಅಧಿಕಾರಿಗಳು ಎಲ್ಲಿಗೆ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ರವಿಕುಮಾರ್ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ಸಿಎಸ್ ವಿರುದ್ಧ ನಾನು ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ ಅಂತ ರವಿಕುಮಾರ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಎಫ್ಐಆರ್ ಪ್ರಶ್ನಿಸಿ ರವಿಕುಮಾರ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದ್ದು, ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9.